ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕೆಲವು ಕನ್ಫ್ಯೂಷನ್ಸ್ ಇದೆ. ಏನಂತಂದ್ರೆ ಪಶ್ಚಿಮ ದಿಕ್ಕಿಗೆ ಬಾಗಿಲಿಡಬೇಡಿ ಅಥವಾ ದಕ್ಷಿಣ ದಿಕ್ಕಿಗೆ ಇಡಬೇಡಿ ಅಂತಾರೆ. ಬಹಳಷ್ಟು ಏನೇನೋ ರೂಲ್ಸ್ಗಳನ್ನ ಹೇಳ್ತಾ ಇರ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಅದೆಲ್ಲ ಇಲ್ಲ. ನೀವು ವಿಶ್ವಕರ್ಮ ಪ್ರಕಾಶನ ಆಗಿರ್ಬೋದು, ಮಾಯಾಮತ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ರೆ ನನಗೆ ಅನ್ಸೋದು ಏನಂದ್ರೆ, ಒಂದು ಜಾಗಕ್ಕೆ ಹೋದಾಗ ಅಥವಾ ಒಂದು ಮನೆಗೆ ಹೋದಾಗ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕು. ಪ್ರಶ್ನೆಶಾಸ್ತ್ರದಲ್ಲಿ ಚತುರ್ಥ ಭಾವ ಹೇಗಿದೆ ಅಂತ, ಇದು ನೀವು ದೇವಕೇರಳಂ ಅನ್ನೋ ಒಂದು ಗ್ರಂಥದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಕೇತುವಿನ ರಾವಿನ ಸ್ಥಾನವನ್ನು ನೋಡಿಕೊಂಡು ಯಾವ ಜಾಗದಲ್ಲಿ ಸಮಸ್ಯೆ ಇದೆ ಅಂತ ನೋಡ್ಬೇಕು. ಆ ಒಂದು ದಿಕ್ಕಿನ ಪ್ರಕಾರವಾಗಿ ಅಲ್ಲಿಗೆ ಏನು ಪರಿಹಾರ ಮಾಡಬೇಕು ಅದನ್ನು ಮಾಡಿದಾಗ ಮನೆಯ ಸಮಸ್ಯೆ ಬಗೆಹರಿಯುತ್ತೆ. ಇನ್ನೊಂದೇನಂದ್ರೆ, ವಾಸ್ತು 100% ನಮ್ಮ ಹಣೆ ಬರವನ್ನು ನಿರ್ಧಾರ ಮಾಡಲ್ಲ. ಕೇವಲ ಅದೊಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಸಮಸ್ಯೆಯಿಂದ ಸ್ವಲ್ಪ ಮುಕ್ತಿಯನ್ನು ಕೊಡುವಂಥದ್ದು. ವಾಸ್ತು ಚೇಂಜ್ ಮಾಡ್ಕೊಂಡಿದ ತಕ್ಷಣ ಎಲ್ಲ ಚೇಂಜ್ ಆಗುತ್ತೆ ಅಂತಲ್ಲ. ಕೆಲವು ಬದಲಾವಣೆಗಳಿಂದ ಪಾಸಿಟಿವ್ ಎನರ್ಜಿ ಹರಿದು ಬರುತ್ತೆ, ಶಕ್ತಿ ಪ್ರವಾಹ ಹೆಚ್ಚಾಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಒಂದು ಸಮಸ್ಯೆಗಳಲ್ಲೂ ಬದಲಾವಣೆ ಆಗಬೇಕು. ಒಟ್ಟಿನಲ್ಲಿ ಕರ್ಮದಿಂದ 100% ಬದಲಾವಣೆ ಸಿಗದೇ ಇದ್ರೂ ಸಹ ನಮಗೊಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡು ಕವಡೆಯನ್ನು ಹಾಕಿ ಪ್ರಶ್ನೆಶಾಸ್ತ್ರದ ಮೂಲಕವಾಗಿ ನಾವು ಸಮಸ್ಯೆ ಎಲ್ಲಿದೆ ಅಂತ ತಿಳ್ಕೊಂಡು ವಾಸ್ತುವಿನ ಬದಲಾವಣೆ ಬಗೆಹರಿಸಬೇಕು. ಹಾಗೇನೆ ಹೊಸ ಮನೆಯನ್ನು ಕಟ್ಟುವಂತವರು ಅವರ ಒಂದು ಜಾತಕಕ್ಕೆ ಅನುಗುಣವಾಗಿ ಅವರಿಗೆ ಯಾವ ದಿಕ್ಕು ಸರಿಯಾಗಿ ಬರುತ್ತೆ ನೋಡಿಕೊಂಡು ಆಯಾವನ್ನ ನಿರ್ಣಯ ಮಾಡಬೇಕಾಗುತ್ತೆ. ಹಾಗೆ ಸುಮ್ಮನೆ ಎಲ್ಲರೂ ಕೂಡ ಒಂದೇ ತರದ ರೂಲ್ಸ್ಗಳು ವಾಸ್ತುಶಾಸ್ತ್ರದಲ್ಲಿ ಇಲ್ಲ. ನಮಸ್ಕಾರ.